ಕೋಟೆಕಾರ ಬ್ಯಾಂಕ್ ದರೋಡೆ ಸಂಬಂಧ ಹೊಸ ವಿವರಗಳು ಬೆಳಕಿಗೆ ಬರ್ತಿವೆ. ದರೋಡೆ ನಡೆಸಿದ ತಂಡದಲ್ಲಿ ಕನ್ನಡ ಭಾಷೆ ಬಳಸಿರೋದು ಸ್ಥಳೀಯರ ಕೈವಾಡದ ಅನುಮಾನವನ್ನ ಪುಷ್ಟಪಡಿಸಿದ. ಶಾಲಾ ಮಕ್ಕಳ ಹೇಳಿಕೆಗಳ ಪ್ರಕಾರ ದರೋಡೆ ನಡೆದ ಸಮಯದಲ್ಲಿ 5 ದರೋಡೆಕೋರರ ಗುಂಪಿನಲ್ಲಿ 2 ಕನ್ನಡದಲ್ಲಿ ಮಾತನಾಡಿದ್ರು. ಶಾಲಾ ಮಕ್ಕಳನ್ನ ಓಡಿಸಲು ಕನ್ನಡದಲ್ಲಿ ಬೈದು ಸ್ಥಳೀಯರಾದಂತೆ ನಟಿಸಿದ್ದು ದರೋಡೆ ತಂಡದಲ್ಲಿ ಕನ್ನಡಿಗರ ಶಾಮೀಲಾತಿಯ ಕುರಿತು ಸಂಶಯಗಳನ್ನ ಹೆಚ್ಚಿಸಿದ. ದರೋಡೆಯ ನಂತರ 3 ಕೋಟೆಕಾರ್ ಬಳಿ ಕಾರಿನಿಂದ ಇಳಿದಿದ್ದು 2 ಕೇರಳ ಮಾರ್ಗವಾಗಿ ತಮಿಳುನಾಡಿಗೆ ಪ್ರಯಾಣಿಸಿದ್ರೆ 3ನೇ ವ್ಯಕ್ತಿ ಬೈಕ್ ಸಹಾಯದಿಂದ ರೈಲು ಮಾರ್ಗದಲ್ಲಿ ಮುಂಬೈಗೆ ತೆರಳಿದ್ದಾನೆ. ಇನ್ನು ಉಳಿದ 2 ಮಾಹಿತಿ ಲಭ್ಯವಿಲ್ಲ. ದರೋಡೆ ನಡೆದ ಬಳಿಕ ಇನ್ನಿಬ್ಬರು ಯಾವ ದಿಕ್ಕಿಗೆ ತೆರಳಿದ್ದಾರೆ ಎಂಬ ಬಗ್ಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ. ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಸ್ಥಳೀಯರ ಶಾಮೀಲಾತಿಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕ್ ಬಳಿ ಕನ್ನಡ ಮಾತನಾಡಿದ್ದು ಸ್ಥಳೀಯರಿಗೆ ರಕ್ಷಣೆ ನೀಡಲು ಪ್ರಯತ್ನಿಸಿದ್ದಾರಾ ಅಥವಾ ತಾವು ಸ್ಥಳೀಯರಾಗಿ ತೋರಿಸಲು ಪ್ರಯತ್ನಿಸಿದ್ದಾರಾ ಎಂಬುದು ಈಗ ಪೊಲೀಸರು ತನಿಖೆ ನಡೆಸುತ್ತಿರುವ ಪ್ರಮುಖ ಅಂಶವಾಗಿದೆ. ದರೋಡೆಯ ಸಮಯದಲ್ಲಿ ಕನ್ನಡದಲ್ಲಿ ಮಾತನಾಡಿದ ವ್ಯಕ್ತಿಗಳ ಬಗ್ಗೆ ಮಕ್ಕಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗ್ತಿದೆ. ಮುಂಬೈ ಮತ್ತು ತಮಿಳುನಾಡಿನ ದರೋಡೆಕೋರರ ತಂಡದಲ್ಲಿ ಕನ್ನಡಿಗರಿದ್ದ ಶಂಕೆ ಮೇರೆಗೆ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಪೊಲೀಸರು ಸಕ್ರಿಯತೆಯನ್ನ ಹೆಚ್ಚಿಸಿದ್ದಾರೆ. ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಕನ್ನಡ ಮಾತನಾಡಿದವರ ಮಾಹಿತಿ ದರೋಡೆಯ ಹಿಂದೆ ಸ್ಥಳೀಯವರ ಕೈವಾಡವನ್ನ ಬಹಿರಂಗಪಡಿಸಬಹುದು. ಈ ಬಗ್ಗೆ ಹೊಸ ಮಾಹಿತಿ ಬಹಿರಂಗವಾಗುವಂತಹ ನಿರೀಕ್ಷೆ ಕೂಡ ಇದೆ.